20 ವರ್ಷದ ಹೋಟ್ಲಿದು. ದೋಸೆ, ಇಡ್ಲಿ, ಪೂರಿ, ಚಿತ್ರಾನ್ನ, ಖಾಲಿ ಸೆಟ್ಟು, ಪ್ಲೇನು, ಮಸಾಲೆ, ಸೆಟ್ ಮಸಾಲೆ. ಲೊಕೇಶನ್ ಬಂದು ಹಲಗೂರು ಸರ್ಕಲ್. ಎಲ್ರಿಗೂ ನಮಸ್ಕಾರ. ಫುಡ್ ಕ್ವೆಸ್ಟ್ ಇಂಡಿಯಾಗೆ ಮತ್ತೊಮ್ಮೆ ಸುಸ್ವಾಗತ. ಇವತ್ತು ನಾವು ಒಂದು ಫ್ಯಾಮಿಲಿ ಬ್ರೇಕ್ಫಾಸ್ಟ್ ಡ್ರೈವ್ಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವಂತಹ ಹಲಗೂರು ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮಲ್ಲಿ ಸುಮಾರು ಜನರಿಗೆ ಆಲ್ರೆಡಿ ಗೊತ್ತಿರುತ್ತೆ ಹಲಗೂರಲ್ಲಿ ಏನು ಫೇಮಸ್ ಅಂತ. ಹಲಗೂರಿನಲ್ಲಿ ಸಿಗುವಂತಹ ಚಿಬ್ಲು ಇಡ್ಲಿ ಮತ್ತು ಪುಟ್ಟದಾಗಿರುವಂಥ ಮಸಾಲೆ ದೋಸೆ ಟ್ರೈ ಮಾಡೋಣ ಅಂತ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿ ಚಿಬ್ಲು ಇಡ್ಲಿ ಮತ್ತು ಮಸಾಲೆ ದೋಸೆ ಟ್ರೈ ಮಾಡೋಣ. ಹೇಗಿದೆ ಅಂತ ನೋಡೋಣ. ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಚೆಕ್ ಮಾಡೋಣ. ಕಮ್ ವಿತ್ ಅಸ್. ನಾವು ಜನರಲಿ ಕನಕಪುರ ರೋಡಿಂದ ಎಕ್ಸಿಟ್ ಆಗಿ ಎಲ್ಲೇ ಹೋಗ್ತೀವಿ ಅಂದರೆ ಆ ಶೆಲ್ ಪೆಟ್ರೋಲ್ ಬಂಕ್ ಬರುತ್ತೆ, ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಹತ್ರ. ಅಲ್ಲಿ ಫ್ಯೂಯಲ್ ಹಾಕ್ಸ್ಕೊಂಡು ಅಲ್ಲೇ ಟಯರ್ಗೆ ಏರ್ ಫಿಲ್ ಮಾಡ್ತಾರಲ್ಲ, ಅಲ್ಲೊಬ್ರು ತಾತ ಕೂತಿರ್ತಾರೆ. ಅವರು ಸ್ನ್ಯಾಕ್ಸ್ ಸೆಲ್ ಮಾಡ್ತಾರೆ. ಸೊ ಪ್ರತಿ ಸತಿ ನಾವು ಹೋಗ್ತಾ ಅವ್ರ ಹತ್ರ ಸ್ನ್ಯಾಕ್ಸ್ ತೊಗೊಂಡು ಹೋಗ್ತೀವಿ. ನಿಮಗೆ ಕಾಯ್ತಾ ಇದ್ದೀವಿ. ಅವರು 50 ರೂಪೀಸ್ ಚಾರ್ಜ್ ಮಾಡ್ತಾರೆ. 50 ರೂಪೀಸ್ಗೆ 3 ಐಟಮ್ ಕೊಡ್ತಾರೆ. ಒಂದು ಕಡಲೆಕಾಯಿ, ಇನ್ನೊಂದು ಮಂಡಕ್ಕಿ ಪುರಿ, ಅವಲಕ್ಕಿ ಪುರಿ ಮತ್ತು ಮಂಡಕ್ಕಿ ಪುರಿ. ಸೊ ದಟ್ ಸರ್ವ್ಸ್ ಆಸ್ ಆರ್ ಸ್ನ್ಯಾಕ್ಸ್ ಆನ್ ದ ವೇ. ಸೊ ಅವ್ರು ಟ್ರಾವೆಲ್ ಸ್ನ್ಯಾಕ್ ಆಗುತ್ತೆ. ಅದು ಅವ್ರ ಮನೇಲೇ ಮಾಡ್ತಾರಂತೆ. ಬೆಳಗ್ಗೆ ತಂದು ಅದನ್ನು ಮಾರಿ ಖಾಲಿ ಆಗೋವರೆಗೂ ಅಲ್ಲಿ ಕೂತಿರ್ತಾರೆ. ಆಮೇಲೆ ಹಿ ಗೋಸ್ ಬ್ಯಾಕ್ ಆ್ಯಂಡ್ ಅಗೇನ್ ಪ್ರಿಪೇರ್ಸ್ ದಟ್ ಅಂತ ಅವರೇ ಹೇಳಿದ್ದು. ಸೊ ನೀವು ಏನಾದರೂ ಈ ರೂಟ್ ತೊಗೊಳ್ತಾ ಇದ್ರೆ ಅಲ್ಲಿ ಒಂದು ಸ್ಟಾಪ್ ಮಾಡಿ ನೀವು ತೊಗೊಂಡು ಅವ್ರಿಗೆ ಹೆಲ್ಪ್ ಮಾಡಿ. ನಾವಿವಾಗ ಹಲಗೂರು ರೀಚ್ ಆಗಿದ್ದೀವಿ. ಇಲ್ಲಿ ಮೇನ್ ರೋಡಲ್ಲೇ ಇರೋ ಶ್ರೀ ಗಣೇಶ್ ಭವನ್ ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ಚಿಬ್ಳು ಇಡ್ಲಿ ಮತ್ತು ದೋಸೆ ಫೇಮಸ್ ಅಂತೆ. ಇಲ್ಲಿ ಪುಟ್ಟು ದೋಸೆ ಮಾಡ್ತಾರಂತೆ. ಬನ್ನಿ ಟ್ರೈ ಮಾಡೋಣ. ಕ್ಯಾಮ್ರಾ ವಿಡಿಯೋ ಮಾಡೋಕ್ಕೆ ಇಲ್ಲ ವಿಡಿಯೋ ಮಾಡ್ತಿದ್ದೆ. ದೋಸೆ, ಇಡ್ಲಿ, ಪೂರಿ, ಚಿತ್ರಾನ್ನ, ಖಾಲಿ ಸೆಟ್ಟು, ಪ್ಲೇನು, ಮಸಾಲೆ, ಸೆಟ್ ಮಸಾಲೆ. ಓಕೆ.
ಒಂದೊಂದು ವಡೆ ಹಾಕು. ಒಂದೊಂದು ವಡೆ ಹಾಕು. ಸೊ ಇಲ್ಲಿ ವಿವೇಕ್ ಇಡ್ಲಿ ವಡೆ ಆರ್ಡರ್ ಮಾಡಿದ್ದಾರೆ, ನಾನು ಬೆಣ್ಣೆ ಮಸಾಲೆ ಆರ್ಡರ್ ಮಾಡಿದ್ದೀನಿ. ಪುಟ್ಟ ಪುಟ್ಟ ದೋಸೆ ಮಾಡ್ತಾರೆ, ಒಂದು ಪ್ಲೇಟಲ್ಲಿ 3 ದೋಸೆ ಕೊಡ್ತಾರೆ, ಒಂದು ವಡೆ ಕೊಡ್ತಾರೆ, ಮಸಾಲೆ ವಡೆ, ಚಟ್ನಿ. ಸೊ ವಡೆ ನಿಮ್ಗೆ ಸುಮ್ಮನೆ ಎಕ್ಸ್ಟ್ರಾ ಹಾಕಿರೋದು. ಬೈ ಡಿಫಾಲ್ಟ್ ಕೊಡಲ್ವಾ? ಓಕೆ ಓಕೆ ಸರ್, ನೀವೇನಾ ಓನರು? ಏನು ಮಾತಾಡಲ್ಲ ಏನು ನಿಮ್ಮ ಹೆಸರು ಹೇಳಿ? ಸರ್ಪ್ರೈಸ್ ಎಷ್ಟು ವರ್ಷ ಆಯಿತು? 70 years ರನ್ನಿಂಗ್. ನಿಮ್ಮ ತಂದೆ ಅವ್ರು ಸ್ಟಾರ್ಟ್ ಮಾಡಿದ್ದಾ? ಏನೇನು ಸ್ಪೆಷಲ್ ಇಲ್ಲಿ? ನಮ್ಮಲ್ಲಿ ದೋಸೆ ಇಡ್ಲಿ, ದೋಸೆನೇ ಸ್ಪೆಷಲ್ ನಮ್ಮದು. ಇಡ್ಲಿ ಪೂರಿ ಬಾತು ಯಾವ್ದಾರ ಒಂದು ಬಾತ್ ಐಟಮ್ ಒಂದಿರ್ತದೆ. ಓಕೆ. ಇದು ಆಲೂರು ಮೇನ್ ರೋಡಾ? ಆಲ್ಗೂರು ಕನಕಪುರ ಮಳವಳ್ಳಿ ಮೇನ್ ರೋಡ್ ಇದು. ಅಲ್ಗೂರು ಲೊಕೇಶನ್ ಬಂದು ಅಲ್ಗೂರು ಸರ್ಕಲ್. ಓಕೆ. ಎಷ್ಟು? 45 45. ಬೆಳಗ್ಗೆ 6:30, ಸಾಯಂಕಾಲ 6:30. ಓ 6:30 ಇಂದ 6:30 ವರೆಗೂ 5:30. ಹೌದಾ? 5:30. ಓಪನ್ 5:30, ರನ್ನಿಂಗ್ ಆಗೋದು 6:30. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಇವಾಗ ಒಂದು ರೌಂಡ್ ವಿವೇಕ್ ಇಡ್ಲಿ ಟೇಸ್ಟ್ ಮಾಡಿದ್ದಾರೆ. ನಾನು ಫಸ್ಟಲ್ಲೇ ದೋಸೆ ತೊಗೊಂಡೆ. ವಿವೇಕ್ ಇಸ್ ಟ್ರೈಯಿಂಗ್ ದೋಸೆ. ನಾವು ತುಪ್ಪದ ದೋಸೆ ತೊಗೊಂಡಿದ್ದೀವಿ. ತುಪ್ಪ ಇದ್ರ ಸ್ಮೆಲ್ ಹೆಂಗಿದೆ ಗೊತ್ತಾ? ಆ್ಯಕ್ಚುಲಾಗಿ ಇದ್ರ ಸ್ಮೆಲ್ ಒಂದು ಸ್ವಲ್ಪ ನಮಗೆ ಮೈಲಾರಿ ಹೋಟೆಲ್ ಅಲ್ವಮ್ಮ, ಸ್ಮೆಲ್ ಒಂಥರ ಅದೇ ಥರ ಇದೆ ಇದ್ರದ್ದು. ಟೆಕ್ಸ್ಚರ್ ಅಂತೂ ಸಕ್ಕದಾಗಿದೆ. ಟೆಕ್ಸ್ಚರು ತುಂಬ ಸಿಮಿಲರ್ ಆಗಿದೆ. ಸೈಜು ಪುಟ್ಟದು, ಕ್ರಿಸ್ಪಿ ಆನ್ ದ ಔಟ್ಸೈಡ್, ಸಾಫ್ಟ್ ಆನ್ ದ ಇನ್ಸೈಡ್. ಚಟ್ನಿ ಇಸ್ ಗುಡ್ ಕಾಂಬಿನೇಷನ್ ಇದಕ್ಕೆ. ಹೌದು, ಐ ಥಿಂಕ್ ತುಂಬ ಚೆನ್ನಾಗಿದೆ ದೋಸೆ ಟೆಕ್ಸ್ಚರು. ಉಪ್ಪುಟ್ಟು ದೋಸೆ, ಚೂರು ಪಲ್ಯ ಹಾಕ್ತಿರ್ತಾರೆ. ಒಬ್ಲಿ 3-4 ಪೀಸಲ್ಲಿ ಇದು ಖಾಲಿ ಆಗೋಗುತ್ತೆ ಇನ್ನೊಂದು ದೋಸೆ. ಲೈಟ್ ಇದೆ, ಸಖತ್ತಾಗಿದೆ ಟೇಸ್ಟ್ ವಿತ್ ಚಟ್ನಿ. ಚೆನ್ನಾಗಿದೆ, ಗುಡ್. ಇದು ಹಂಚು, ವುಡ್ ಫೈರ್ ಹಂಚು. ಚೆನ್ನಾಗಿದೆ, ಟೇಸ್ಟ್ ವೈಸ್ ಇದೆ ವೆರಿ ಗುಡ್. ಸರ್ ತುಂಬ ಚೆನ್ನಾಗಿತ್ತು. ಎಸ್, ಡೆಫಿನೆಟ್ಲಿ ಬರ್ತೀವಿ. ನಮ್ಮದು ಮನೆ ಇರೋದು ಬೆಂಗಳೂರು ಕನಕಪುರ ರೋಡಲ್ಲಿ. ಎಷ್ಟಾಯಿತು ಸರ್? ಹೇಳ್ತಾರೆ 70 ವರ್ಷದ ಹೋಟ್ಲಿದು. ಇದು ಅಲುಗೂರಿನಲ್ಲಿ ತುಂಬ ಹಳೆಯ ಹೋಟ್ಲು, ರುಚಿಕರವಾದ ಒಳ್ಳೆ ಟೇಸ್ಟಿಂಗ್ ಹೋಟ್ಲು ಮೇಡಮ್ ಇದು. ಹೌದು ಮೇಡಮ್, ನಾವಿಲ್ಲಿ ಒಂದು 20 ವರ್ಷದಿಂದ ಮೇಡಮ್ ಇದೇ ಹೋಟ್ಲಿಗೆ ಬರ್ತಾ ಇರ್ತೀವಿ. 20 ವರ್ಷದಿಂದ ನಮಗೆ ಫ್ರೆಂಡ್ ಮೇಡಮ್ ಇವರು. ಹೌದು ಮೇಡಮ್. ಇಲ್ಲಿ ಮೇಡಮ್ ಬರೀ ಪೂರಿ ಮತ್ತು ದೋಸೆ ಇಷ್ಟ ಮೇಡಮ್ ಈ ಹೋಟ್ಲಲ್ಲಿ ನಮಗೆ ತುಂಬ. ಹೌದು ಮೇಡಮ್, ಆಯ್ತು ಮೇಡಮ್. ನಾವಿವಾಗ ಅಲ್ಲಿ ಇಡ್ಲಿ ಮತ್ತು ದೋಸೆ ಟ್ರೈ ಮಾಡಿದ್ವಿ. ನಾನು ಇಡ್ಲಿ ಟ್ರೈ ಮಾಡಿಲ್ಲ, ವಿವೇಕ್ ಇಡ್ಲಿ ಟ್ರೈ ಮಾಡಿದ್ರು. ದೋಸೆ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಸೈಜು ಪುಟ್ಟದು 3 ಕೊಡ್ತಾರೆ, ತುಂಬಾ ಚೆನ್ನಾಗಿತ್ತು. 40 ರೂಪೀಸ್ಗೆ ವರ್ತ್ ಅನಿಸ್ತು ನನಗೆ. ಇಡ್ಲಿ ಹೆಂಗಿತ್ತು? ಇಡ್ಲಿ ಅಂದರೆ ಬಿಸಿ ಇರಲಿಲ್ಲ, ಬಿಸಿ ಇದ್ದರೆ ಸಖತ್ತಾಗಿದ್ದಿರೋದು ಆ ಇಡ್ಲಿ. ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಇನ್ನೂ ಬೇಗ ಬಂದು ನಮಗೆ ಬಿಸಿಯಾಗಿರೋ ಇಡ್ಲಿ ಸಿಗುತ್ತೆ, ಅವಾಗ ಮತ್ತೆ ಟ್ರೈ ಮಾಡ್ಬಿಟ್ಟು ಹೆಂಗಿದೆ ಅಂತ ನೋಡೋಣ ಆ ಟೈಮ್. ನಾವಿಲ್ಲಿ ವಡೆ ಟ್ರೈ ಮಾಡಿದ್ವಿ. ವಡೆ ಇಲ್ಲಿ ಉದ್ದಿನ ವಡೆ ಸಿಗ್ಲಿಲ್ಲ. ಹಾಂ ಕರೆಕ್ಟ್, ಕೊಡದೆ ಮಸಾಲೆ ವಡೆ ಸಖತ್ತಾಗಿತ್ತು. ಸೊ ನೀವು ಏನಾದರೂ ಈ ಏರಿಯಾಗೆ ಬಂದರೆ ದಿಸ್ ಇಸ್ ಅ ಗುಡ್ ಟ್ರೈ. ಅಂದರೆ ಎಷ್ಟೊಂದು ಸಲ ನಾವು ಮೈಸೂರಿಗೆ ಹೋಗ್ಬೇಕಂದ್ರೆ ಅಥವಾ ಈ ತಮಿಳ್ನಾಡು ಸೈಡ್ ಹೋಗ್ಬೇಕಂದ್ರೆ ಕನಕಪುರ ರೋಡ್ನ ತೊಗೊಳ್ತೀವಿ. ಸೊ ಕನಕಪುರ ರೋಡ್ ತೊಗೊಂಡಾಗ ಈ ರೋಡಲ್ಲೇ ಪಾಸ್ ಆಗ್ತೀವಿ. ಈ ರೋಡಲ್ಲಿ ಪಾಸ್ ಆಗಬೇಕಂದ್ರೆ ಹಲ್ಗೂರು ಮೈನ್ ಸರ್ಕಲ್ ಇದೆ. ಮೈನ್ ಸರ್ಕಲಲ್ಲೇ ಈ ಗಣೇಶ್ ಭವನ್ ಅಂತ ಹೋಟೆಲ್ ಇರೋದು. ಈ ಹೋಟೆಲ್ಗೆ ಬನ್ನಿ, ಟ್ರೈ ಮಾಡಿ. ನಮ್ಗೆ ಇಷ್ಟ ಆಯಿತು, ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ನೀವು ಇಲ್ಲಿ ಬಂದ ಮೇಲಿಂದ ನಮ್ಮ ಕಮೆಂಟ್ ಬಾಕ್ಸಿಗೆ ಬಂದು ಹೇಳ್ತೀವಿ. ಇವಾಗ ನಾವು ಹಲ್ಗೂರಲ್ಲೇ ಇರುವಂಥ ಮತ್ತೊಂದು ಫೇಮಸ್ ಬ್ರೇಕ್ಫಾಸ್ಟ್ ಜಾಗಕ್ಕೆ ಬರ್ತಾ ಇದ್ದೀವಿ. ಈ ಜಾಗದ ಹೆಸರು ಬಾಬು ಹೋಟೆಲ್ ಅಂತ. ಮುಂಚೆ ಇವರು ಬೇರೆ ಲೊಕೇಶನಲ್ಲಿದ್ದರು, ಸರ್ಕಲ್ಗೆ ಹತ್ತಿರದಲ್ಲಿ. ಇವಾಗ ಹಲ್ಗೂರು ಬಸ್ ಸ್ಟ್ಯಾಂಡ್ ಎದುರುಗಡೆ ರೋಡಲ್ಲಿ ಹೊಸದಾಗಿ ಒಂದು ಜಾಗ ಓಪನ್ ಮಾಡಿದಾರಂತೆ. ಲೇಟಾಗಿ ಹೋಗಿದೆ, 11 o'clock ಈ ಜಾಗ ಕ್ಲೋಸ್ ಅಂತ ಬರ್ತಿದೆ. ಹೋಗಿ ನೋಡೋಣ, ಓಪನ್ ಇದ್ದರೆ ವಿ ವಿಲ್ ಟ್ರೈ ಇಟ್ ಔಟ್. ನೆಕ್ಸ್ಟ್ ಚೆಕ್ಔಟ್ ಬನ್ನಿ.
ಈಗ ಬಾಬು ಹೋಟ್ಲಲ್ಲೂ ತಿಂಡಿ ತಿಂದಾಯಿತು. ಇಲ್ಲಿ ದೋಸೆ ಮತ್ತು ಇಡ್ಲಿ 2 ಐಟಮ್ ತೊಗೊಂಡ್ವಿ. ಸಿಗೋದಷ್ಟೇ. ಮತ್ತು ಇಲ್ಲಿ ಇವತ್ತು ಪುಳಿಯೋಗರೆ ಮಾಡಿದ್ರು. ಪುಳಿಯೋಗರೆ ತಿಂದು ಮುಂಚಿರಲಿಲ್ಲ. ಸೊ ವಡೆನೂ ಸಿಗುತ್ತೆ, ಆದರೆ ವಡೆ ಖಾಲಿ ಆಗುತ್ತೆ. ಹೌದಾ? ಓಕೆ, ಕರೆಕ್ಟ್. ಲಾಸ್ಟ್ ಟೈಮ್ ಇತ್ತು ವಡೆ ಇತ್ತು, ಕರೆಕ್ಟ್. ಸೊ ಒಂದು ಇಡ್ಲಿಗೆ 15 ರೂಪಾಯಿ, ಒಂದು ದೋಸೆಗೂ ಸಹ 15 ರೂಪಾಯಿ. ನಾವು ಇಲ್ಲಿ ಬೆಣ್ಣೆ ದೋಸೆ ತೊಗೊಂಡ್ವಿ. ಟೇಸ್ಟ್ ವೈಸ್ ಇದು ತುಂಬಾ ಹೋಮ್ಲಿ ಆಗಿತ್ತು. ಇಲ್ಲಿ ಊರ ಜನ ಅವ್ರು ಬ್ರೇಕ್ಫಾಸ್ಟ್ಗೆ ಅಂತ ಈ ಜಾಗಕ್ಕೆ ಬರ್ತಾರೆ. ಸೊ ಇಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ಗಿಂತನೂ ಜಾಸ್ತಿ ಇವರು ಕಂಫರ್ಟ್ ಆಸ್ಪೆಕ್ಟ್ಗೆ ಜಾಸ್ತಿ ಸ್ವಲ್ಪ ಏನಂತಾರೆ ಪ್ರಾಮಿನೆನ್ಸ್ ಕೊಡ್ತಾರೆ ಅಂತ ಹೇಳ್ಬೋದು. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಈ ಜಾಗದಲ್ಲೂ ಸಹ. ಇಲ್ಲಿ ನಾವು ಮುಂಚೆ ತಿಂದಿದ್ದ ದೋಸೆಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಅವರು ದೋಸೆ ಮಾಡಿ ಪಲ್ಯ ಹಾಕ್ತಾರೆ, ಇವರು ಸ್ವಲ್ಪ ಚಟ್ನಿನೂ ಹಾಕ್ಬಿಟ್ಟು ಆಮೇಲೆ ಪಲ್ಯ ಹಾಕ್ತಾರೆ. ಪ್ಲಸ್ ಇಲ್ಲಿ ಈರುಳ್ಳಿ ಪಲ್ಯ, ಇಲ್ಲಿ ಈರುಳ್ಳಿ ಇದು ಪಲ್ಯ ಮಾಡಿರ್ತಾರೆ. ಇದು ಒಂಥರ ಒಳ್ಳೆ ಟೇಸ್ಟ್ ಇತ್ತು ಇದು. ಅಲ್ಲಿ ಆಲೂಗಡ್ಡೆ ಟಿಪಿಕಲ್ ನಮ್ಮ ಮಸಾಲೆ ದೋಸೆದ ಆಲೂಗಡ್ಡೆ ಪಲ್ಯ ಗಣೇಶ್ ಭವನಲ್ಲಿತ್ತು. ಬಾಬು ಹೋಟ್ಲು ಮುಂಚೆ ಆ್ಯಕ್ಚುಲಾಗಿ ಒಂದು ಚಿಕ್ಕ ಗುಡಿಸಲ್ಲಿ ಮಾಡೋರು, ಆ ಸರ್ಕಲ್ ಹತ್ತಿರದಲ್ಲೇ ಇತ್ತು. ಇವಾಗ ಒಂದು ಸ್ವಲ್ಪ ದೊಡ್ಡ ಜಾಗಕ್ಕೆ ಬಂದಿದ್ದಾರೆ ಇವರು. ಅದು ಆಲ್ಮೋಸ್ಟ್ ತುಂಬ ಹಳೇದಾಗೋಗಿತ್ತು ಅದು ಅಂದ್ಬಿಟ್ಟು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ, ಅಲ್ಗೂರು ಬಸ್ ಸ್ಟ್ಯಾಂಡ್ ಎದುರುಗಡೆ ರೋಡಲ್ಲಿ ಒಂದು 15 ಮೀಟರ್ಸ್ ಮುಂದೆ ಹೋದರೆ ನಿಮಗೆ ಬಾಬು ಹೋಟೆಲ್ ಕಾಣ್ತದೆ. ಸಿಕ್ಕಾಪಟ್ಟೆ ಜನ ಇರ್ತಾರೆ, ಗಾಡಿಗಳೆಲ್ಲ ನಿಲ್ಲಿಸಿರುತ್ತೆ. ಸೊ ನೀವು ನೀಟಾಗಿ ರೆಕಗ್ನೈಸ್ ಮಾಡ್ಬೋದು. ನೆಕ್ಸ್ಟ್ ಟೈಮು ಕನಕಪುರ ರೋಡಲ್ಲಿದ್ದಾಗ ಬ್ರೇಕ್ಫಾಸ್ಟ್ಗೆ ಅಂತ ಇದು ನಮ್ಮ ಮತ್ತೊಂದು ರೆಕಮೆಂಡೇಷನ್ ನಿಮಗೆ. ಇಲ್ಲೂ ಬಂದು ಟ್ರೈ ಮಾಡಿ. ಈ ಜಾಗನೂ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಎರಡೂ ಜಾಗಗಳು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ಅದಕ್ಕೆ ನಾವು ಎರಡೂ ರೆಕಮೆಂಡ್ ಮಾಡ್ತಾ ಇದ್ವಿ. ಬಿಕಾಸ್ ಬೋತ್ ವರ್ ವೆರಿ ವೆರಿ ಗುಡ್. ಎರಡೂ ಅಪಟೈಟ್ ಇದೆ ಅಂದರೆ ಒಂದು ಡಿಶ್ ಅಲ್ಲಿ ಇಲ್ಲಿಂದ ಟ್ರೈ ಮಾಡಿ, ಇಲ್ಲಾಂದರೆ ಒಂದು ಸತಿ ಅಲ್ಲಿ ಸೆಕೆಂಡ್ ಟೈಮ್ ಇಲ್ಲಿ ಟ್ರೈ ಮಾಡಿ. ಇಲ್ಲಿಗೆ ನಮ್ಮ ಹಲ್ಗೂರಿನ ಬ್ರೇಕ್ಫಾಸ್ಟ್ ಎಕ್ಸ್ಪ್ಲೋರೇಷನ್ ಮುಗಿಯುತ್ತೆ. ಜಾಯ್ನ್ ಅಸ್ ಆನ್ ಅವರ್ ನೆಕ್ಸ್ಟ್ ಜರ್ನಿ, ನೆಕ್ಸ್ಟ್ ಎಕ್ಸ್ಪ್ಲೋರೇಷನ್. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಬಾಯ್.